ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಎಪಿಸೋಡ್ಗೆ ಕೊನೆನೇ ಇಲ್ವಾ ಅಂತಂದ್ರೆ ಇದೆ. ಕುರ್ಚಿ ಕೊಟ್ಟ ನಂತರ ಅಲ್ಲಿವರೆಗೂ ಇಲ್ಲ. ಇನ್ನು ಪವರ್ ಶೇರಿಂಗ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕದನ ವಿರಾಮ ಘೋಷಿಸಿದ್ದಾರೆ. ಹೈಕಮಾಂಡ್ ಕಡೆಗೆ ಬೊಟ್ ಮಾಡ್ಕೊಂಡು ಕೂತಿದ್ದಾರೆ. ಆದರೂ ಬೆಂಬಲಿಗರ ಹೇಳಿಕೆಗಳು ಮಾತ್ರ ನಿಲ್ತಾ ಇಲ್ಲ. ಆದರೆ ನಿಂತಿದ್ವು. ಮೊನ್ನೆಯಷ್ಟೇ ನಮ್ಮ ತಂದೆ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನನ್ನೂ ಹೇಳಿಲ್ಲ ಅಂತ ಸಿಎಂ ಪುತ್ರ ಯತೀಂದ್ರ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿಬಿಟ್ರು. ಅಲ್ಲಿಂದ ಶುರು ಆಯಿತು. ಇವತ್ತು ಮತ್ತೆ ನಾಯಕತ್ವ ಬದಲಾವಣೆ ಬಗ್ಗೆ ಹೇಳಿಕೆಯನ್ನ ನೀಡಿ ಉರಿಯೋ ಬೆಂಕಿಗೆ ತುಪ್ಪನೋ ಪೆಟ್ರೋಲೋ ಏನೋ ಒಂದು ಸುರಿದ್ರು. ರಾಜ್ಯದಲ್ಲಿ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿಬಿಟ್ಟಿದೆ ಅಂತ ಯತೀಂದ್ರ ಅವರು ಮತ್ತೊಮ್ಮೆ ಸ್ಟೇಟ್ಮೆಂಟ್ ಕೊಟ್ಟರು. ಈ ಬೆನ್ನಲ್ಲೇ ಸಿಎಂ ಪ್ರತಿಕ್ರಿಯೆ ಕೊಡಲಿ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿಎಂ ಹೈಕಮಾಂಡ್ ಜಪ ಮಾಡಿದ್ದಾರೆ. ಡಿಕೆ ಸುರೇಶ್ ಕೂಡ ಈ ಬಾರಿ ರಾಜ್ಯದಲ್ಲಿ ಒಳ್ಳೆಯ ವಾತಾವರಣ ಇದೆ ಅಂತೆ. ಹೌದು ಸರ್, ಮಳೆ ಗಾಳಿ ಬೆಳೆ ಎಲ್ಲ ಚೆನ್ನಾಗಿದೆ, ಬಟ್ ಸ್ವಲ್ಪ ನಷ್ಟ ಆಗಿದೆ. ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಯತೀಂದ್ರ ಅವರು ಏನು ಹೇಳಬೇಕು ಎಲ್ಲ ಹೇಳಿಬಿಟ್ಟಿದ್ದೀನಿ ಅಂತ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಪುತ್ರನನ್ನ ಕರೆಸಿಕೊಂಡಂಥ ಸಿಎಂ ಸಿದ್ದರಾಮಯ್ಯ ಸುಮಾರು 1 ಗಂಟೆ ಮಾತಾಡಿದರಂತೆ. ಪ್ರತ್ಯೇಕವಾಗಿ ಬುದ್ಧಿವಾದ ಹೇಳಿದ್ದಾರೆ. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. Sir, it is uncalled for. So, Mr. Yatindra Siddaramaiah again has made a statement, sir. He's repeatedly not following party's high command, sir. He's making again statement that my father will remain a CM for 5 years. I think CM will reply for him. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಈ ಬಾರಿ ಎಲ್ಲ ಕಡೆ ವಾತಾವರಣ ಚೆನ್ನಾಗಿದೆ. ಸದ್ಯ ಬೆಳಗಾವಿ ವಾತಾವರಣ ಚೆನ್ನಾಗಿದೆ. ಈ ಬಾರಿ ಎಲ್ಲ ಕಡೆ ವಾತಾವರಣ ಚೆನ್ನಾಗಿದೆ. ಸದ್ಯ ಬೆಳಗಾವಿ ಈಗಾಗಲೇ ಹೇಳಿದ್ದೀನಿ, ಯಾರದೇ ಹೇಳಿಕೆಗೂ ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾನು ಏನು ಹೇಳಬೇಕು ಎಲ್ಲ ಹೇಳಾಗಿ ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಮತ್ತೆ ಹೇಳಕ್ಕಾಗತ್ತೇನ್ರಿ? ನನ್ನ ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡಕ್ಕಾಗೋದಿಲ್ಲ ಬಿಡಿ. ಸರ್, ಇವಾಗ ಸಿದ್ದರಾಮಯ್ಯನವರು ಹೇಳ್ತಾರೆ ಇದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಆದರೆ ಯತೀಂದ್ರ ಮಾತ್ರ ಪದೇ ಪದೇ ಇದನ್ನು ಹೇಳ್ತಾ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ಅಂತ ಕೂಡ ಹೇಳ್ತಾರೆ. ಡಿಕೆ ಹಿಂದೆ ಹೇಳಿದ್ರು 4 ಜನರ ಗುಟ್ಟಿನ ವ್ಯಾಪಾರ ಅಂತ. ಆ ಸಂದರ್ಭದಲ್ಲಿ ಯತೀಂದ್ರ ಇಲ್ಲ ಅನ್ನೋದಾದ್ರೆ ಈ ಸ್ಟೇಟ್ಮೆಂಟ್ ಹೇಗೆ ನೋಡ್ಬೇಕು ಸರ್? ಬಹಳ ಕನ್ಫ್ಯೂಸಿಂಗ್ ಆಗಿದ್ದಂಗಿದೆ ನನಗೆ. ಐ ಡೋಂಟ್ ಥಿಂಕ್ ಸಿದ್ದರಾಮಯ್ಯನವರು ಈ ಮಾಹಿತಿ ಏನಿದೆ ಅದನ್ನು ತಾನೊಬ್ಬರೇ ಇಟ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಅದನ್ನು ಯಾರದ್ದೋ ಜೊತೆ ಹಂಚಿಕೊಂಡಿದ್ದಾರೆ. ಹಂಚಿಕೊಂಡವರ ಪೈಕಿ ಯತೀಂದ್ರ ಒಬ್ಬರು ಇರಬಹುದು ಅಂತ ಕಾಣುತ್ತೆ. ನಂಬರ್ 1. ನಂಬರ್ 2, ಆನ್ ದಿ ಬೇಸಿಸ್ ಆಫ್ ದಟ್ ಯತೀಂದ್ರ ಈಗೇನಾದರೂ ಸಿದ್ದರಾಮಯ್ಯ CM ಅನ್ನೋದಾಗಿದ್ದಿದ್ರೆ, ಕ್ಲಾರಿಟಿಲಿ ಹೇಳಿದ್ದಾರೆ ಅನ್ನೋದೇ ಆಗಿದ್ದಿದ್ರೆ, ಇಷ್ಟೊತ್ತಿಗೆ ಹೈಕಮಾಂಡ್ ಕಡೆಯಿಂದಾನೋ ಎಲ್ಲಿಂದಾನೋ ಒಂದು ಕಡೆ ಆ ಥರ ಸಂದೇಶ ಬಂದ್ಬಿಡ್ತಿತ್ತು. ಆ ಥರದ ಸಂದೇಶ ಬಂದಂಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಅಂದರೆ ಅರ್ಥ ಏನು? ಒಂದು ಕಡೆ ಸ್ಪಷ್ಟ ಸಂದೇಶ ಇಲ್ಲದಿದ್ದರೂ ಯತೀಂದ್ರ ಹಠ ಹಿಡಿದ ಮಗುವಿನಂತೆ ಯಾಕೆ ಇದನ್ನೇ ರಾಗನ ಹಾಡ್ತಿದ್ದಾರೆ ಅಂತಂದರೆ, ನನ್ನ ಪ್ರಕಾರ ಹೀಗಿರ್ಬೋದು. ಯತೀಂದ್ರ ಬಿಲೀವ್ ನನ್ನ ತಂದೆಯನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ ಮತ್ತು ನನ್ನ ತಂದೆ ಮುಂದುವರಿಯಲು ಸರ್ವ ರೀತಿಯಲ್ಲೂ ಯೋಗ್ಯರಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ತಿರಬೇಕು. ಹಾಗಾಗಿ ಆ ಮೆಸೇಜನ್ನು ಅವರು ಪಕ್ಷದ ಒಳಗಡೆ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಮತ್ತು ಹೊರಗಡೆ ಅಂದರೆ ಹೈಕಮಾಂಡಿಗೆ ರವಾನೆ ಮಾಡ್ತಿದ್ದಾರೆ ಅನಿಸುತ್ತೆ. ಇದರಲ್ಲಿ ಒಂದು ಎಚ್ಚರಿಕೆಯೂ ಇದ್ದಂಗಿದೆ. ನನ್ನ ತಂದೆಯನ್ನು ಬದಲಿಸಬಾರ್ದು ನೀವು ಅನ್ನೋ ಎಚ್ಚರಿಕೆಯೂ ಇದ್ದಂಗಿದೆ, ಬಯಕೆಯೂ ಇದ್ದಂಗಿದೆ ನನ್ನ ತಂದೆ ಇರಲಿ ಎಂಬುದು. ಹಾಗಾಗಿ ಇದು ಯತೀಂದ್ರ ಸಿದ್ದರಾಮಯ್ಯವರ ವೈಯಕ್ತಿಕ ರಾಜಕೀಯ ಲೆಕ್ಕಾಚಾರ, ಅನಿಸಿಕೆ, ಭಾವನೆ ಮತ್ತು ಮಗನಾಗಿ ಇರಬೇಕಾದ ಬಯಕೆಗಳ ಆಧಾರದಲ್ಲಿ ಬರುತ್ತಿರುವ ಹೇಳಿಕೆ ಇದ್ದಂಗೆ ಇದೆ. ಇದಕ್ಕೆ ಸ್ಪಷ್ಟವಾದ ಹೈಕಮಾಂಡಿನ ನೀತಿ ಅಥವಾ ಹೈಕಮಾಂಡಿನ ನಿರ್ಧಾರದ ಹಿನ್ನೆಲೆಯಲ್ಲಿ ಬರುತ್ತಿರುವಂತಹ ಹೇಳಿಕೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆದರೆ ಇದರಿಂದ ಸಿಎಂಗೆ ಆಗಬಹುದಾದ ಲಾಭ ಅಥವಾ ನಷ್ಟ ಏನಾದರೂ ಕಾಣಿಸ್ತಾ ಇದೆಯಾ ಸರ್ ಈ ರೀತಿ ಪದೇ ಪದೇ ಹೇಳೋದ್ರಿಂದ? ಓಕೆ, ವೆರಿ ಫೇರ್ ಕ್ವಶನ್ ಅದು. ಚೀಫ್ ಮಿನಿಸ್ಟ್ರಿಗೆ ಈಗ ಲಾಭ ಏನು ನಷ್ಟ ಏನು? ಲಾಭ ಉಳ್ಕೊಂಡ್ರೆ ಲಾಭ ಅಷ್ಟೆ. ಉಳ್ಕೊಳ್ಳದೆ ಇದ್ದರೆ ಅದನ್ನು ನಷ್ಟ ಅಂತ ಅವ್ರು ಪರಿಗಣಿಸ್ಲಿಕ್ಕೆ ಆಗಲ್ಲ. ಯಾಕಂದರೆ ಅವ್ರು ಒಪ್ಪಿದ್ದಾರೆ 2.5 ವರ್ಷಕ್ಕೆ, ಹೋಯ್ತದು ಅಷ್ಟೇ, ನಷ್ಟ ಅಲ್ಲ ಅದು. ಹಾಗಾಗಿ ನಷ್ಟ ಗೊತ್ತಿರುವಾಗ ಆಗುವುದಾದರೆ ಏನಾದರೂ ಲಾಭ ಆಗಲಿ ಅಂತ ಎಲ್ಲರೂ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ಆಯಿತು, ಇಲ್ಲರಿ ಇಲ್ಲ ಅಷ್ಟೇ. ಹಾಗಾಗಿ ಮುಖ್ಯಮಂತ್ರಿಗೆ ಲಾಭ ನಷ್ಟದ ಪ್ರಶ್ನೆ ಇದರಲ್ಲಿ ಬರಲಿಕ್ಕಿಲ್ಲ. ಮೋರ್ ನಷ್ಟ ಲೆಸ್ ಲಾಭದ ಪ್ರಶ್ನೆ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ.
ಸರ್, ಆದರೆ ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು ಹಿಂದೆ ಮಾತನಾಡ್ತಾ ಇದ್ದಿದ್ದು 5 ವರ್ಷ ನಾನೇ ಇರ್ತೀನಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಂಥ ಟೋನು ಈಗ ಎಲ್ಲವೂ ಕೂಡ ಹೈಕಮಾಂಡ್ ನೋಡುತ್ತೆ ಅನ್ನುವಂಥ ಟೋನಿಗೂ ಬಹಳ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಆದರೆ ಯತೀಂದ್ರ ಅವರು ಮಾತ್ರ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ, ಅವ್ರ ಬೆಂಬಲಿಗರು ಮಾತ್ರ ಪಟ್ಟು ಹಿಡ್ಕೊಂಡು ಕೂತಂಗಿದೆ ಇದರಲ್ಲಿ. ಇದು ಯತೀಂದ್ರ ಅವರ ಪಟ್ಟು ನಿಜ, ಮತ್ತು ಸಿದ್ದರಾಮಯ್ಯನವ್ರನ್ನ ಪ್ರೀತಿಸುವ ಮತ್ತು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಒಪ್ಪಿಕೊಳ್ಳುವವರ ಪಟ್ಟು ಇರಬಹುದು. ಬಟ್ ಅವ್ರು ಯಾರು ಬಹಿರಂಗವಾಗಿ ಹಠ ಹಿಡಿದು ನಿಂತಿಲ್ಲ. ಇಟ್ ಮೇ ಬಿ ಎ ಜಮೀರ್, ಇಟ್ ಮೇ ಬಿ ಎ ಜಾರಕಿಹೊಳಿ, ಇಟ್ ಮೇ ಬಿ ಮಾದೇವಪ್ಪ, ಇಟ್ ಮೇ ಬಿ ವೆಂಕಟೇಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಆದರೆ ಯತೀಂದ್ರ ಬಹಿರಂಗವಾಗಿ ಹಠ ಹಿಡಿದು ಕೂತಿದ್ದಾರಷ್ಟೆ. ಹಿಂದೆ ನಾನೇ 5 ವರ್ಷ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾಗ ಡಿಮಾಂಡ್ ಫ್ರಮ್ DK ಸೈಡು ಇಷ್ಟು ಸ್ಟ್ರಾಂಗ್ ಇರಲಿಲ್ಲ. ಈಗ DK ತನ್ನ ಕ್ಲೈಮನ್ನು ಹಾಕಾಗಿದೆ, ಹಾಗಾಗಿ ಹೈಕಮಾಂಡೇ ಈಗ ಅಂತ ಸಿದ್ದರಾಮಯ್ಯನವ್ರು ಹೇಳೋ ಸ್ಟೇಜಿಗೆ ಬಂದಿದೆ. ತೀರ್ಮಾನ ಏನು ಬೇಕಾದ್ರೂ ಇರ್ಬೋದು, ಸಿದ್ದರಾಮಯ್ಯನವರೇ CM ಕಂಟಿನ್ಯೂ ಆಗ್ಬೋದೇನೋ, ನನಗೆ ಗೊತ್ತಿಲ್ಲ ಅದು ಅವ್ರು ಏನು ಮಾಡ್ತಾರೆ ಅಂತ. ಹಾಗಾಗಿ ಹೈಕಮಾಂಡು ಸಿದ್ದರಾಮಯ್ಯನವ್ರು ಹೇಳಿರುತ್ತೆ, ನೀವು ಪದೇ ಪದೇ ನಾನೇ ಅಂತ ಹೇಳಕ್ಕೆ ಹೋಗ್ಬೇಡಿ, ಇರಿಟೇಟ್ ಆಗುತ್ತೆ, ನಾವು ತೀರ್ಮಾನ ಮಾಡ್ತೀವಿ ಅಂತ. ಬಹು ಸಹಜವಾಗಿ ಅವರು ಕೂಡ ಹೈಕಮಾಂಡ್ ಕಡೆ ಬೆರಳು ತೋರಿಸ್ತಾರೆ. ಆದರೆ ಹಿಂದೆಲ್ಲ ಯಾರೇ ಹೇಳಿಕೆ ಕೊಟ್ಟರು, CM ಬಣ ಅಥವಾ DK ಬಣ ಹೇಳಿಕೆ ಕೊಟ್ಟರು ಕೂಡ ಅವರವರ ಪರವಾಗಿ ಒಂದು ಸ್ಟ್ಯಾಂಡ್ ತಗೊಳ್ತಿದ್ರು ಸರ್. ಆದರೆ ಈಗ ಯತೀಂದ್ರ ಅವರು ಹೇಳ್ತಾ ಇದ್ರೆ ಯಾರು ಅವ್ರ ಪರವಾಗಿ ನಿಲ್ತಾ ಇಲ್ಲ. ಹೌದು, ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಆಗ್ತಾರೆ ಅಂತಲೂ ಹೇಳ್ತಿಲ್ಲ, ಅಥವಾ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅಷ್ಟೇ ಹೇಳ್ಕೊಂಡು ಸುಮ್ಮನಾಗ್ತಿದ್ದಾರೆ. ಎಕ್ಸಾಕ್ಟ್ಲಿ, ಇದನ್ನೇ ನಾನು ಆರಂಭದಲ್ಲಿ ಹೇಳಿದ್ದಿದ್ದು. ಇದು ಯತೀಂದ್ರ ಸಿದ್ದರಾಮಯ್ಯನವರ ವೈಯಕ್ತಿಕ ನಿಲುವು, ನಂಬಿಕೆ, ಬಯಕೆಯ ಆಧಾರದಲ್ಲಿ ಬರ್ತಿರೋ ಹೇಳಿಕೆ ಇದ್ದಂಗಿದೆ. ಇದಕ್ಕೆ ದೊಡ್ಡ ಸಾಂಸ್ಥಿಕ ರೂಪದ ಸಂದೇಶ ಹೈಕಮಾಂಡ್ನಿಂದಾಗಲಿ ಎಲ್ಲಿಂದನಾಗಲಿ ಬಂದಿಲ್ಲವೇನೋ ಅಂತ ಹೇಳ್ತಿರೋದು. ಒಂದು ವೇಳೆ ಆ ಥರದ ಸಂದೇಶ ಬಂದಿದ್ದರೆ ಅಥವಾ ಸುಳಿವಿದ್ದಿದ್ದರೆ ಆಗ ಇವರೆಲ್ಲ ಟಕ 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 ಅಂತ ನಿಂತು ಬಿಡೋರು ಸಿದ್ದರಾಮಯ್ಯನವ್ರ ಹಿಂದೆ, ಅಂದರೆ ಯತೀಂದ್ರ ಹಿಂದೆ, ಹೌದು ಹೌದು ಅಂತ. ಹಾಗಾಗಿ ಎಲ್ಲರೂ ಕಾದು ನೋಡುವ ನೀತಿಗೆ ಶರಣಾಗಿದ್ದಾರೆ. ಹೈಕಮಾಂಡ್ ಮೇಲೆ ಎತ್ತಾಕ್ಬಿಟ್ಟು ಎಲ್ಲರೂ ಮೌನಕ್ಕೆ ಶರಣಾಗಿದ್ದಾರೆ. ಓಕೆ, ಹಾಗಿದ್ರೆ DK ಗ್ಯಾಂಗ್ ಈ ವಿಷಯದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಒಂದು ಸುದ್ದಿ ಇದೆ ಸರ್, ಅದನ್ನು ನೋಡ್ಬಿಟ್ಟು ವಾಪಸ್ ಬರ್ತೀವಿ ಸರ್. ಮುಂದಿನ 5 ವರ್ಷವೂ ಸಿದ್ದರಾಮಯ್ಯ CM ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನನ್ನೂ ಹೇಳಿಲ್ಲ ಅಂತ ಯತೀಂದ್ರ ನೀಡಿರುವಂತಹ ಹೇಳಿಕೆಗೆ DKಶಿ ಬಣ ಸಿಟ್ಟಾಗಿದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಚೆಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಯೋಗೇಶ್ವರ್, ಇಕ್ಬಾಲ್ ಹುಸೇನ್, ಕುಣಿಗಲ್ ರಂಗನಾಥ್, ರವಿಗಣಿಗ ಸೇರಿದಂತೆ ಎಲ್ಲರೂ ಸಭೆಯನ್ನ ನಡೆಸಿದ್ದಾರೆ. ಪದೇ ಪದೇ ಹೇಳಿಕೆ ಮೂಲಕವಾಗಿ ಯತೀಂದ್ರ ಮಾಡ್ತಾ ಇರೋದೇನು ಅನ್ನೋದರ ಬಗ್ಗೆ ರೊಚ್ಚಿಗೆದ್ದಿದ್ದಾರೆ. ಇದಕ್ಕೆ ಸೂಕ್ತ ಉತ್ತರ ನೀಡಬೇಕು ಅಂತ ಅಭಿಪ್ರಾಯವನ್ನು ಕೂಡ ಸಭೆಯಲ್ಲಿ ಮಂಡಿಸಿದ್ದಾರೆ. ಡಿಸೆಂಬರ್ 19ರಂದು ದೆಹಲಿಗೆ CM ಹಾಗೂ DCM ಹೋಗ್ತಾ ಇದ್ದು ಹೈಕಮಾಂಡ್ ಬಳಿ ಪ್ರಸ್ತಾಪಕ್ಕೆ DK ಶಿವಕುಮಾರ್ ನಿರ್ಧರಿಸಿದ್ದಾರೆ. ಈ ಮಧ್ಯೆ ನಾವು ಮಾತನಾಡಿದ್ರೆ ಬಲಾತ್ಕಾರ, ಅವ್ರು ಮಾತನಾಡಿದ್ರೆ ಚಮತ್ಕಾರನ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಪ್ರಶ್ನೆ ಮಾಡಿದ್ರು. ಇನ್ನು DK ಯಾವಾಗ ಬೇಕಾದರೂ CM ಆಗಬಹುದು ಅಂತ ಮತ್ತೊಬ್ಬ ಶಾಸಕ ಉದಯಗೌಡ ಭವಿಷ್ಯ ನುಡಿದಿದ್ದಾರೆ. ಯತೀಂದ್ರ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಅಂತಹದ್ದೇನೂ ಆಗಿಲ್ಲ ಅಂತ ಜಮೀರ್ ಹೇಳಿದ್ದಾರೆ. ನನಗೂ ನೋಟಿಸ್ ಕೊಡ್ತಾರೆ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ. ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನ ನಾವು ಅರಿತ್ಕೋಬೇಕಂತ ಅದನ್ನ ಅವ್ರು ತಿಳ್ಕೊಳ್ಬೇಕು. ಯಾವ ಹೈಕಮಾಂಡ್ ವೀಕ್ ಆಗಿಲ್ಲ, ನಾಯಕತ್ವ ಚೇಂಜ್ ಆಗಬೇಕು ಅಂತ ಯಾರು ಕೇಳ್ತಿಲ್ಲ. ಅಂತ ಚರ್ಚೆನೂ ನಮ್ಮಲ್ಲಿ ಆಗ್ತಿಲ್ಲ. ಪಕ್ಷದಲ್ಲಿ ಎಲ್ರಿಗೂ ಒಂದೇ, ಎಲ್ರಿಗೂ ನೋಟಿಸ್ ಕೊಡ್ತಾರೆ, ಎಲ್ಲರ ಮೇಲೂ ಕ್ರಮ ತಗೋತಾರೆ. CM ಆಗೋದು ಯಾವಾಗ ಆಗ್ತಾರೆ, ಅದು ಯಾವಾಗ ಬೇಕಾದ್ರೂ ಆಗ್ಬೋದು. ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ. ನಮಗೇನು ಯಾವ ರೀತಿ ವರಿಷ್ಠರು ಹೇಳ್ತಾರೆ ಅದರಂತೆ ತಲೆ ಬಾಗಿಸಿ ನಡೆಯುವಂಥ ಕೆಲಸ, ಆ ಗೊಂದಲಗಳೆಲ್ಲ ನಿವಾರಣೆ ಮಾಡ್ತಾರೆ ಹೈಕಮಾಂಡ್ ಅಂತ ಹೇಳಬಲ್ಲೆ ನಾನು. ಮೊನ್ನೆ ಕೂಡ ಇದೆ, ಆಲ್ರೆಡಿ ಹೇಳಿದಾರೆ ಒಂದ್ಸಾರಿ, ಇಲ್ಲಿ ಈಗಾಗಲೇ ಹೇಳಿದಾರೆ ಒಂದ್ಸಾರಿ. 2ನೇ ಸರಿ 1ನೇ ಸರಿ ನಿಮ್ಮ ಹೈಕಮಾಂಡ್ ವೀಕ್ ಆಗಿದೆ ಸರ್? ಈಗೇನಿಲ್ಲ, ಸ್ವತಂತ್ರ ಆಗಿದ್ದಾರೆ ಎಲ್ಲರೂ, ಹಿಂಗಾಗಿ ಹೇಳ್ತಾರೆ ಅಷ್ಟೇ. ಕಾಯೋಣ, ಹೈಕಮಾಂಡ್ ಕಾಯೋಣ ಅಷ್ಟೇ. ಖಂಡಿತ ಆಗುತ್ತೆ. ಗೆರೆ ಹಾಕಿದ್ರೆ ನಾವು ಗೆರೆ ದಾಟಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಏನಕ್ಕೆ ಚರ್ಚೆ ಅಂತ ಕೇಳ್ತೀನಿ ನಿಮಗೆ. ಆ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅದು ಬದಲಾವಣೆ ಮಾಡಬೇಕಾದ್ರೆ ನಾನು ಮಾಡೋಕ್ಕಾಗಲ್ಲ, ಯತೀಂದ್ರನು ಮಾಡೋಕ್ಕಾಗಲ್ಲ, ಯಾವನು ಮಾಡೋಕ್ಕಾಗಲ್ಲ. ಅದು ಮಾಡಬೇಕಾದ್ರೆ ನಮ್ಮ ಹೈಕಮಾಂಡ್ ಮಾಡಬೇಕಾಗಿರೋದು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.
ಸರ್, ಇತರರ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಸ್ ಎ ಕೆಪಿಸಿಸಿ ಅಧ್ಯಕ್ಷರು ನೋಟಿಸ್ಗಳನ್ನ ಕೊಟ್ಟರು, ಕ್ರಮ ತೆಗೆದುಕೊಂಡಿದ್ರು. ಬಟ್ ಯತೀಂದ್ರ ವಿಷಯದಲ್ಲಿ ಆ ರೋಲ್ ಅವ್ರು ಯಾಕೆ ಪ್ಲೇ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ಸರ್, ಅಥವಾ ಮಾಡುವಂತಹ ಸನ್ನಿವೇಶ ಕಾಣಿಸ್ತಿದೆ? ಬಹುಶಃ ಡಿ ಕೆ ಶಿವಕುಮಾರ್ಗೆ ಇದನ್ನ ಆ ಇರಿಟೇಟೆಡ್ ಲೆವೆಲ್ ತಗೊಂಡೋಗೋದು ಬೇಡ ಅಂತ ಬುದ್ಧಿವಂತಿಕೆಯ ನಡೆ ಇರಬೇಕು. ಅಥವಾ ಮುಖ್ಯಮಂತ್ರಿಗಳೇ ಆ ಮುಜುಗರಕ್ಕೆ ಒಳಗಾಗಿ ಹೋಗಲಿ, ಮಗನೇ ಮಾತಾಡ್ತಿದ್ದಾನೆ ಅನ್ನೋದಕ್ಕೆ ಮುಖ್ಯಮಂತ್ರಿಗಳಿಗೆ ತಾನೇ ಮುಜುಗರ, ಅವರೇ ಅನುಭವಿಸ್ಕೊಳ್ಳಿ ಬಿಡುವ ಒಂದು ಚಾತುರ್ಯದ ನಡೆಯೂ ಇರಬಹುದು ಡಿ ಕೆದು. ಮಜಾ ತಗೊಳ್ಳೋಣ ಬಿಡು, ನನಗೆ ಆಗ್ಬೇಕಿದು ಅಂತ. ಮೂರನೇದು, ಈ ನೋಟಿಸ್ಗಳಿಗೆ 3 ಕಾಲ ಆಣಿ ಬೆಲೆ ಇಲ್ಲ ಅಂತ ನಾನು ಕೊಟ್ಟಿದ್ದೀನೇ ಹೇಳಿದ್ದೆ. ಸುಮ್ಮನೆ ಕೊಡ್ತಾರೆ, ಕಾಗದ ಥರ ಎಸಿತಾರೆ ತಗೊಂಡೋಗಿ ಅಂತ. ಸೊ ಈಗ ಡಿ ಕೆ ಶಿಷ್ಯಂದ್ರು ಏನಕ್ಕೆ ಯತೀಂದ್ರನ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಂತಂದರೆ, ಹೈಕಮಾಂಡ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಇದ್ದಂಗಿದೆ ಈ ಬದಲಾವಣೆಯಲ್ಲಿ. ಅದು ಏನಂದರೆ, ಡಿ ಕೆ ಬೇಕೋ ಬೇಡವೋ ಅಲ್ಲ, ಡಿ ಕೆ ಅವ್ರಿಗೆ ಬೇಕಾಗಿರಬಹುದು. ಆದರೆ ಸಿದ್ದರಾಮಯ್ಯನ ಬೇಡ ಎಂದು ನಿರ್ಧಾರ ಮಾಡುವುದಕ್ಕೆ ಮೊದಲು ತುಂಬ ಆಲೋಚನೆ ಮಾಡಬೇಕಾಗಿ ಬಂದಿದೆ ಅವ್ರಿಗೆ. ದಟ್ ಈಸ್ ಏನಪ್ಪ ಅಂದರೆ, ಡಿ ಕೆ ತಂದಾಗ ಆಗಬಹುದಾದ ರಾಜಕೀಯ ಲಾಭಗಳೇನು, ಒಕ್ಕಲಿಗರ ಪ್ರದೇಶದಲ್ಲಿ ಇನ್ನೊಂದಷ್ಟು ಪ್ರಾಬಲ್ಯವನ್ನು ಸಾಧಿಸಬಹುದು. ಟ್ರೂ, ಅಗ್ರೀಡ್, ಕರೆಕ್ಟ್ ಆಗಿದೆ. ಆದರೆ ಸಿದ್ದರಾಮಯ್ಯನವ್ರನ್ನ ತೆಗೆದಾಗ ಒಂದು ಹಿಂದುಳಿದ ವರ್ಗಗಳಲ್ಲಿ ಅತಿ ದೊಡ್ಡ ಶಕ್ತಿಯಾಗಿರಬಹುದಾದ ಕುರುಬರು, ಒಂದಿಷ್ಟು ಯಾವುದಾದ್ರೂ ಇತರ ಸಣ್ಣ ಪುಟ್ಟ ಹಿಂದುಳಿದ ಜಾತಿಗಳು ಹೇಗೆ ಪ್ರತಿಕ್ರಿಯೆಯನ್ನು ಕೊಡುತ್ತವೆ ಇದಕ್ಕೆ ಅನ್ನೋ ಅರಿವು ಅವ್ರಿಗಿದ್ದಂಗಿಲ್ಲ. ಹಾಗಾಗಿ ಹೈಕಮಾಂಡ್ಗೆ ಬದಲಾವಣೆ ಮಾಡುವಾಗ ಡಿ ಕೆ ಬೇಕಾ ಬೇಡವಾ ಪ್ರಶ್ನೆ ಅಲ್ಲ. ಇಲ್ಲಿ ಡ್ಯಾಮೇಜ್ ಏನಾಗ್ಬೋದು ಆಗಲ್ಲ ಅನ್ನೋ ಕ್ಯಾಲ್ಕುಲೇಷನಲ್ಲಿ ಅವ್ರು ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ. ಅದೇ ಬಹುಶಃ ಈ ಯಾವುದೇ ನಿರ್ಧಾರವನ್ನು ತಡೀತಾ ಇರ್ಬೋದು. ಮಾಡಿದರೆ ಸಿದ್ದರಾಮಯ್ಯನವರ ತೆರವಿನಿಂದ ಈ ಎಫೆಕ್ಟನ್ನು ಎದುರಿಸಬೇಕಾಗತ್ತೇನೋ, ಮಾಡಿಬಿಟ್ಟರೆ ಡಿ ಕೆನ ಹೀಗಾಗತ್ತೇನೋ, ಈ ಗೋಜಲು ಗೊಂದಲಗಳೇ ಅವ್ರನ್ನ ತಡೀತಾ ಇದೆ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಹೋಗೋದೇ ಆದ್ರೆ ಸರ್, ಡಿ ಕೆ ಶಿವಕುಮಾರ್ ಅವರನ್ನ ಮಾಡದೇ ಇದ್ರೆ ಪಕ್ಷಕ್ಕೆ ಏನೂ ಆಗಲ್ವಾ ಅನ್ನುವಂಥ ಪ್ರಶ್ನೆಗಳು ಇನ್ನೊಂದು ಕಡೆಗೆ ಹೋಗುತ್ತೆ. ಯಾಕೆ ಅಂದರೆ ನನ್ನ ಪಕ್ಷದ ನಿಷ್ಠಾವಂತ, ನಾನು ಪಕ್ಷ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಇದು ಹೈಕಮಾಂಡ್ಗೆ ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಶಕ್ತಿಯಾಗಿ ನಿಂತ್ಕೊಳ್ಳುತ್ತಾ ಅಂತ ಸರ್? ಇಲ್ಲ, ಡಿ ಕೆ ಶಿವಕುಮಾರ್ನ ಮಾಡದಿದ್ರೆ ಏನೂ ಆಗಲ್ವಾ ಅನ್ನೋ ಪ್ರಶ್ನೆಗೆ ಅಷ್ಟು ಸರಳವಾದ ಉತ್ತರ ನೀವು ಕೊಡಕ್ಕೆ ಬರಲ್ಲ. ಏನೂ ಆಗಲ್ಲ, ಅವರೆಲ್ಲೂ ಬಿಟ್ಟು ಹೋಗಲ್ಲ. ಬಿಟ್ಟು ಹೋಗದೇ ಇರೋದು ಬೇರೆ. ಆದರೆ ಇದು ಆಸ್ಪತ್ರೆಯಲ್ಲಿ ಒಬ್ಬರು ಸರ್ಜನ್ ಡಾಕ್ಟರ್ ಇರ್ತಾರೆ, ಅವರು ಆಸ್ಪತ್ರೆ ಬಿಟ್ಟು ಹೋಗಲ್ಲ, ಬಟ್ ಆಪರೇಷನ್ ಮಾಡಲ್ಲ ಅಂದರೆ ಅರ್ಥ ಏನು? ನಾ ಬೆಳಗ್ಗೆ ಬಂದು ಹೋಗ್ತೀನಿ ಆಫೀಸಿಂದ ಆಸ್ಪತ್ರೆಯಿಂದ ಅಂದರೆ ಆಪರೇಷನ್ನೇ ಮಾಡಲ್ಲ ಅಂದರೆ? ಡಿ ಕೆ ಪಕ್ಷ ಬಿಡಲ್ಲ ಅನ್ನೋದು ಬೇರೆ ವಿಚಾರ. ಆದರೆ ಡಿ ಕೆ ಪಕ್ಷದೊಳಗೆ ಇದ್ದಾಗಲೂ ಒಕ್ಕಲಿಗರೊಬ್ಬರಿಗೆ ಕೊಡಲಿಲ್ಲ ಅಂತ ಆ ಕಮ್ಯುನಿಟಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿಲ್ವಲ್ಲ. ಇಟ್ ಮೇ ರಿಯಾಕ್ಟ್ ವೆರಿ ವೈಲೆಂಟ್ಲಿ ಅಂದರೆ ಓಟ್ ವಿಚಾರದಲ್ಲಿ. ಹಾಗಾಗಿ ಆ ಕಾಂಪ್ಲಿಕೇಶನ್ನು ಹೈಕಮಾಂಡ್ಗೆ ಇದೆ ಅಂತ ಕಾಣುತ್ತೆ. ದಟ್ ಈಸ್ ವೈ ಇದು ಇಷ್ಟು ಕಾಂಪ್ಲಿಕೇಟ್ ಆಗಿ ಗೋಜಲಾಗಿ ನಿಂತ್ಕೊಂಡಿದೆ. ನವೆಂಬರಿಂದ ಇದನ್ನ ಡಿಸೆಂಬರಿಗೆ ಶಿಫ್ಟ್ ಮಾಡಿದ್ರು ಸರ್. ಈಗ ಡಿಸೆಂಬರ್ 19ನೇ ತಾರೀಕು ಹೈಕಮಾಂಡ್ ಮೀಟ್ ಮಾಡೋಕೆ ಹೋಗ್ತಾರಂತೆ. ಸೊ ಹಾಗಿದ್ರೆ ಈಗ ಡಿಸೆಂಬರ್ನಲ್ಲಿ ಇದೆಲ್ಲ ತಿಳಿ ಆಗ್ಬಿಡುತ್ತಾ, ಒಂದು ಕ್ಲಾರಿಟಿ ಸಿಕ್ಬಿಡಬಹುದಾ ಸರ್ ಡಿ ಕೆ ಶಿವಕುಮಾರ್ ಅವ್ರಿಗೆ? ಕ್ಯಾಲೆಂಡ್ರಲ್ಲಿ ಜನವರಿ ಇದೆ, ಆಮೇಲೆ ಫೆಬ್ರವರಿ ಇದೆ, ಆಮೇಲೆ ಮಾರ್ಚಿ ಇದೆ, ಆಮೇಲೆ ಏಪ್ರಿಲ್ ಇದೆ, ಹಾಕ್ಬೇಕಾ, ಆಮೇಲೆ ಮೇ ಇದೆ. ಎಕ್ಸಾಕ್ಟ್ಲಿ. ಸೊ ಹಾಗಾದ್ರೆ ರಾಜಕಾರಣದಲ್ಲಿ ಇಬ್ರು ಒಂದು ಅರ್ಥ ಮಾಡ್ಕೊಳ್ಳಿ, ನಿಶ್ಚಿತವಾಗಿ ಈ ಡೇಟ್ಗೆ ಆಗತ್ತೆ ಅನ್ನಕ್ಕೆ ಅದು ಸರ್ಕಾರಿ ನೌಕರನ ನಿವೃತ್ತಿಯ ದಿನಾಂಕ ಅಲ್ಲ. ಸರ್ಕಾರಿ ನೌಕರ ನಿವೃತ್ತಿ ಆಗ್ತಾರೆ ಅಂತಂದ್ರೆ ಒಂದು ದಿನಾಂಕ ಇದೆ. ಮೇ 31, ಮೇ 8ನೇ ತಾರೀಕು, ತಿಂಗಳ ಕೊನೆ ತಾರೀಕು, ಇಂಥ ವರ್ಷ ಮನೆಗೆ ಹೋಗ್ತೀಯಪ್ಪ ಅಂತ. ರಾಜಕಾರಣದಲ್ಲಿ ಆ ಥರ ಡೇಟ್ಗಳಿಲ್ಲ ಯಾವುದಕ್ಕೂ. ಹಾಗಾಗಿ ನವೆಂಬರಿಂದ ಡಿಸೆಂಬರ್ಗೆ ಬಂದ್ಬಿಡ್ತು, ಡಿಸೆಂಬರಿಂದ ಜನವರಿಗೆ ಬಂದ್ಬಿಡ್ತು, ಫೆಬ್ರವರಿಗೂ ಬರ್ಬೋದು, ಮಾರ್ಚ್ಗೂ ಬರ್ಬೋದು, ಏಪ್ರಿಲ್ಗೂ ಹೋಗ್ಬೋದು. ಬಟ್ ಒಂದು ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇದ್ದಿದ್ದು ಸರ್ ಇಂಟರ್ನಲ್ ಆಗಿ,
ಬಾರ್ಗೇನಿಂಗ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ. ಒಂದು KPC ಪಟ್ಟಕ್ಕೋಸ್ಕರ, ಆಮೇಲೆ ಕ್ಯಾಬಿನೆಟ್ನಲ್ಲಿ ಏನಾದರೂ ಬದಲಾವಣೆ ಆಗೋದಾದರೆ ನಮ್ಮ ಇಂಥವ್ರಿಗೆ ಇಂತಿಂಥ ಮಂತ್ರಿಗಳು ಬೇಕು ಅನ್ನೋದಕ್ಕೋಸ್ಕರ, ಆ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಅಂತೇಳಿ. ಇಷ್ಟು ಬೇಗ ಸಾಧ್ಯತೆ ಇರುತ್ತಾ ಸರ್ ಅದು? ಕೆಲವು ಸರಿ ಏನಾಗುತ್ತೆ ಗೊತ್ತಾ ಅರುಣ್ ಬಡಿಗೇರ್ ಅವರೇ, ಸರ್ ಮಗು ಹುಟ್ಟಕ್ಕೆ ಇನ್ನೂ ಒಂದು 2-3 ತಿಂಗಳೋ 4 ತಿಂಗಳೋ ಇದ್ದಾಗಲೇ ಗಂಡ ಹೆಂಡತಿ ಸಿಕ್ಕಾಬಿಟ್ಟೆ ಹೆಸರುಗಳ ಬಗ್ಗೆ ತಲೆ ಕೆಡಿಸ್ಕೊತಾ ಇರ್ತಾರೆ. ಯಾವ ಹೆಸರಿಡೋದು ಆ ಹೆಸರೆಂಗೆ ಈ ಹೆಸರೆಂಗೆ ಅಂತೆಲ್ಲ. ಹಾಗೆ ಇಲ್ಲೂ ಫಸ್ಟು ಇವರಿಬ್ಬರಲ್ಲಿ ಯಾರು CM ಅಂತ ಡಿಸೈಡ್ ಆಗೋದಾಗಬೇಕು. ಆಮೇಲೆ ಅದಕ್ಕೆ ಫಾಲೋ ಅಪ್ ಆ್ಯಕ್ಷನಲ್ಲಿ KPCC ಯಾರು, ಮಂತ್ರಿ ಯಾರು, ಡ್ಯಾಶು ಎಲ್ಲ. ಹಾಗಾಗಿ ಇಂತಹ ಸುದ್ದಿಗಳನ್ನು ಹಬ್ಬಿಸೋರು ಯಾರು ಅಂತಂದರೆ ಮಾಧ್ಯಮಗಳಲ್ಲಿ ಯಾರಿಗೆ KPCC ಅಧ್ಯಕ್ಷ ಆಗಬೇಕು ಅಂತ ಆಸೆ ಇದೆಯೋ ಆತನೂ ಅಥವಾ ಆಕೆಯೂ, ಯಾರಿಗೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆಯೋ ಅವರು ಈ ಥರದ ಸುದ್ದಿಗಳನ್ನು ಹಬ್ಬಿಸ್ತಾರೆ. ನನ್ನ ಪ್ರಕಾರ ಆ ಚರ್ಚೆ ಬಂದೇ ಇರಲ್ಲ. ಮಂತ್ರಿದು KPCC ಬಂದಿರಬಹುದು. ಒಂದು ವೇಳೆ DK ಮಾಡಿದ್ರೆ ಅವ್ರನ್ನ ಅಲ್ಲಿಂದ ತೆಗೆದ್ರೆ ಯಾರನ್ನು ತರಬೇಕು ಅನ್ನೋದು ಒಂದು ಬಂದಿರಬಹುದು. ಮಿಕ್ಕಿದ ಯಾವುದೂ ಚರ್ಚೆಗೆ ಬಂದಿರಲ್ಲ. ಓಕೆ. ಇನ್ನೊಂದು ಸೆಷನ್ ಅದು ಒಂದಿದೆ ಸರ್, ಅದನ್ನೊಂದು ನೋಡ್ಕೊಂಡು ವಾಪಸ್ ಬರ್ತೀವಿ ಸರ್. ಚೆನ್ನಾಗಿತ್ತು ಸರ್ ಇವತ್ತೊಂದು ಸೆಷನಲ್ಲಿ. ನೋಡೋಣ ಸರ್. ವಿಧಾನಮಂಡಲದ ಉಭಯ ಸದನಗಳಲ್ಲೂ ಕೂಡ ಕುರ್ಚಿಯ ಕಾಲೆಳೆತ ಜೋರಾಗಿತ್ತು. ಕಾರಣದ ಕುರ್ಚಿಗೆ ಹಂಬಲಿಸಿದೆ ಮನ. ಇದಂತೂ ತುಂಬ ಚೆನ್ನಾಗಿತ್ತು ಇವತ್ತು ಸುನಿಲ್ ಕುಮಾರ್ ಅವರದು. ಕೂರಬಲ್ಲೆನೇ ಒಂದು ದಿನ ಅಂತ ವಿಧಾನಸಭೆಯಲ್ಲಿ BJP ಶಾಸಕ ಸುನಿಲ್ ಕುಮಾರ್ ಅವರು DK ಶಿವಕುಮಾರ್ ಅವರ ಕಾಲೆಳೆದ ಪ್ರಸಂಗ ಉತ್ತರ ಕರ್ನಾಟಕದ ಚರ್ಚೆಯ ಸಂದರ್ಭದಲ್ಲಿ ಆಯ್ತಿದ್ದು. ಮೇಕೆದಾಟು ಯೋಜನೆಗೆ ಸರ್ಕಾರದ ಮೌನದ ಬಗ್ಗೆ ಅರವಿಂದ್ ಬೆಲ್ಲದವರು ಪ್ರಸ್ತಾಪ ಮಾಡ್ತಾರೆ. ಈ ವೇಳೆ DK ಶಿವಕುಮಾರ್ ಮಧ್ಯಪ್ರವೇಶ ಮಾಡ್ತಾರೆ. ಮೊನ್ನೆ ತಾನೇ ನ್ಯಾಯಾಲಯದ ಆದೇಶ ಆಗಿದೆ ಅಲ್ರಿ, CWCಗೆ 6 ತಿಂಗಳ ಸಮಯಾವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ನಾನು ನಮ್ರತೆಯಿಂದ ಕೈ ಮುಗಿದು ಕೇಳ್ತೀನಿ, ನೀವೆಲ್ಲ ಸಹಕಾರ ಕೊಟ್ಟರೆ ಆದಷ್ಟು ಬೇಗ ನಿಮ್ಮ ಜೊತೆಗೆ ಭೂಮಿ ಪೂಜೆ ಮಾಡ್ತೀನಿ ಅಂತ ಅಂದುಬಿಟ್ರು. ಆಗ ಸುನಿಲ್ ಕುಮಾರ್ ಅವರು ಎದ್ದು ನಿಂತರು. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮಗೆ? ಇದೇ DK ಶಿವಕುಮಾರ ಅಥವಾ ಹೊಸ ಶಿವಕುಮಾರ? DK ಶಿವಕುಮಾರ್ ಎಂಬುದಕ್ಕೆ ಒಂದು ಕಲ್ಪನೆ ಇದೆ. ಇಷ್ಟು ನಯ ವಿನಯ ಹೇಗೆ ಬಂತು ನಿಮಗೆ ದಿಢೀರಾಗಿ ಅಂತ ವ್ಯಂಗ್ಯವಾಡಿದ್ರು. ಕುರ್ಚಿ ಬಗ್ಗೆ ಕಾಲೆಳೆದ್ರು. ಈ ವೇಳೆ DK ಶಿವಕುಮಾರ್ ಸಹಿತ ಸದಸ್ಯರೆಲ್ಲ ನಗಾಡಿದ್ರು ಒಂದಿಷ್ಟು. ಇನ್ನೊಂದೆಡೆಗೆ ಪರಿಷತ್ನಲ್ಲೂ ಕೂಡ CMಗೆ ಕಾಲೆಳೆದ ಪ್ರಸಂಗ ನಡೀತು. ಪ್ರಶ್ನೋತ್ತರ ಕಲಾಪದಲ್ಲಿ CM ಉತ್ತರ ಕೊಡುವಾಗ ಅವ್ರು ಕೂತಂಥ ಚೇರ್ ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ್ದು. ಏನಮ್ಮ ಚೇರ್ ಹಿಂಗಾಗ್ಬಿಟ್ಟಿದೆ, ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಕಾರ್ಯದರ್ಶಿಗೆ ಹೇಳ್ತಾರೆ. ಸಿಬ್ಬಂದಿ ಬಂದು ಚೇರ್ ಸರಿ ಮಾಡ್ತಾರೆ. ಈಗ ಸರಿ ಹೋಯ್ತು ನೋಡು ಅಂತ CM ಹೇಳ್ತಾರೆ. ಅದಾದ ನಂತರ ಚಲವಾದಿ ನಾರಾಯಣಸ್ವಾಮಿಯವರು ನಿಮ್ಮ ಚೇರ್ ಅತಂತ್ರ ಇದೆ ಸಾರ್ ಅಂತ ಕಾಲು ಎಳಿತಾರೆ. ಅದಕ್ಕೆ CM ಅವರು ನಮ್ಮ ಚೇರ್ ಗಟ್ಟಿಯಾಗಿದೆ ನಿಮ್ಮ ಚೇರೇ ಗಟ್ಟಿ ಇದೆಯಾ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಮೊನ್ನೆ ತಾನೇ ಭಾಳ ಕಷ್ಟಪಟ್ಬಿಟ್ಟು ಏನೋ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ. 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ, ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ, CWCಗೆ. ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು. ನಮಗೇನು ಇದಕ್ಕೆ ಅವಕಾಶ. ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮಗೆ? ಅಲ್ಲ, ಎರಡು ಕೈ ಮುಗಿದು ಹಿಂಗೆಲ್ಲ ನಯ ವಿನಯ. ಇದೇ DK ಶಿವಕುಮಾರ, ಹೊಸ ಶಿವಕುಮಾರ? ಸರ್ ಮನೆ ಅಧ್ಯಕ್ಷರೇ, ಹೊಸ ರೂಪ DK ಉತ್ತರ ಕನ್ನಡದ ಚರ್ಚೆ ನಾವೇನ್ ಬದಲಾಯಿಸ್ತಿಲ್ಲ. DK ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ನೀವು ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್? ಅದು ಇದು ಸಡನ್ ಆಗಿ ಅಶ್ವಥ್ ನಿಮಗೆ ಗೊತ್ತಿದೆ, ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. DK ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯ್ತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯ್ತು? ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನ ಚೇರ್ ಸರೋಯ್ತು. ಈಗ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿ ಇಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. BJP ಅವರಿಗೆ DK ಶಿವಕುಮಾರ್ ಅವರ ನಯ ವಿನಯದ ಬಗ್ಗೆ ಬಹಳ ಆಶ್ಚರ್ಯ ಆಗ್ತಿದೆಯಂತೆ ಸರ್. ಆ ಆಶ್ಚರ್ಯ ಮೂಡಿಸೋ ಬೆಳವಣಿಗೆ ಇತ್ತೀಚಿಂದ DK ಶಿವಕುಮಾರ್ ಅವ್ರದ್ದು. ಫಸ್ಟ್ ಆಫ್ ಆಲ್, ಕಾಡಿನಲ್ಲಿ ಸಿಂಹ ಹುಲಿ ಹೋಗ್ತಾ ಇರುತ್ತೆ, ದೂರದಲ್ಲಿ ಜಿಂಕೆ ನಿಂತಿರುತ್ತೆ. ಆ ಜಿಂಕೆ ಸಿಂಹನ ಹುಲಿನ ನೋಡ್ತಾ ಇರುತ್ತೆ, ಯಾವಾಗ ಅದು ಹಾರ್ಕೊಂಡು ನನ್ನ ಕಡೆಗೆ ಬರುತ್ತೆ ಅಂತ. ಅದು ಬರದೇ ಇಲ್ಲ, ಮುಖ ತಿರುಗಿಸ್ಕೊಂಡು ಹೋಗ್ಬಿಡುತ್ತೆ. ಆಗ ಜಿಂಕೆ ಏನ್ ಅನ್ಕೋಬೇಕು? ಅಯ್ಯೋ ನನ್ನ ಹುಲಿ ಬದಲಾಗಿ ಹೋಯ್ತಾ.
ಹಾಗಿಲ್ಲ, ಆ ದಿನ ಹುಲಿಗೆ ಹೊಟ್ಟೆ ತುಂಬೋಗಿತ್ತು. ಇನ್ನೊಂದು ದಿನ ಜಿಂಕೆ ಅದನ್ನು ನಂಬಿಕೊಂಡು ಮತ್ತೆ ಅಲ್ಲಿ ನಿಂತರೆ ಬಗೆದು ತಿಂದು ಬಿಸಾಕತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ನ್ಯಾಕ್ ಡೆವಲಪ್ ಆಗಿದೆ, ತನಗೆ ಬೇಕಾದಾಗ ನಯ ವಿನಯ ಇದೆಲ್ಲ ಬಂದ್ಬಿಡುತ್ತೆ ಅವ್ರಿಗೆ. ಹಾಗಾಗಿ ಅದನ್ನ ನಿರಂತರ ಇದು ಅಂತ ನಂಬಿ ಸುನೀಲ್ ಕುಮಾರ್ ಮುಂದಕ್ಕೆ ಹೋದ್ರೆ ಕಾದಿದೆ ಒಂದು ದಿನ ಮಾರಿ ಹಬ್ಬ. ಬಟ್ ಹೋದಲ್ಲಿ ಬದಲೆಲ್ಲ ಈ ಕುರ್ಚಿ ವಿಚಾರನೇ ಬಂದ್ಬಿಡುತ್ತಲ್ಲ ಸರ್, ಪಾಪ ಸಿಎಂ ವಿಚಾರದಲ್ಲಿ ಸಿದ್ದರಾಮಯ್ಯವ್ರಿಗೆ ಬರೀ ಕುರ್ಚಿ ಕುರ್ಚಿ ಕುರ್ಚಿ. ಈ ಹಾಡನ್ ಮಾತ್ರ ಅಶ್ವಥ್ ಅವ್ರದ್ದು ಹಾಡನ್ ಮಾತ್ರ ಬಹಳ ಚೆನ್ನಾಗಿ ಬಳಸಿದ್ದಾರೆ ಸುನೀಲ್. ಇನ್ಫ್ಯಾಕ್ಟ್ ಐ ಕಂಗ್ರ್ಯಾಚುಲೇಟ್ ಹಿಮ್ ಫಾರ್ ಮೇಕಿಂಗ್ ಇಟ್ ಸೋ ಲೈಫ್ಲಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಏನ್ರಿ ಹಾಡದು? ಇವರು ಕಾಣದ ಕುರ್ಚಿಗೆ ಹಂಬಲಿಸಿದೆ ಮನ, ಕೂರಬಲ್ಲನೇ ಒಂದು ದಿನ ಅಂತ ಬಹಳ ಚೆನ್ನಾಗಿದ್ದಾರೆ ಈ ಹಾಡೋದು. ಅದು ತುಂಬಾ ಚೆನ್ನಾಗಿ ಹೊಂದಿಸಿದ್ದಾರೆ, ಬಹಳ ಚೆನ್ನಾಗಿ ಹೊಂದಿಸಿದ್ದಾರೆ. ಆಫ್ಟರ್ ಅ ಲಾಂಗ್ ಟೈಮ್ ವಿ ಕ್ಯಾನ್ ಎಂಜಾಯ್ ದಿಸ್. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಡಿ ಕೆಗೆ ಕಾಣಿಸುವ ಕುರ್ಚಿಯನ್ನ ಕಿತ್ತುಕೊಳ್ಳುವುದು ಗೊತ್ತು, ಕಾಣಿಸದಿರುವ ಕುರ್ಚಿಯನ್ನ ತಂದು ಹಾಕಿಕೊಳ್ಳುವುದು ಗೊತ್ತು. ಎಸ್ ಸರ್. ಸರ್ ಒಂದೊಂದು ವಿರಾಮ ತಗೊಳ್ತೀವಿ ಸರ್, ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀವಿ ಸರ್. ಇನ್ನು ಉಳಿದಂತಹ ಸುದ್ದಿಗಳು ಇದೆ. ಜನೌಷಧಿ ನೀವು ಅವತ್ತು ಹೇಳ್ತಾ ಇದ್ದೀರಿ ಸರ್, ಅವಶ್ಯಕತೆ ಇರಲಿಲ್ಲ, ಬಿಟ್ಬಿಡ್ಬೇಕಾಗಿತ್ತು ಅಂತ ಹೇಳಿ. ಹೈಕೋರ್ಟೇ ಈಗ ಅದಕ್ಕೆ ವಾಪಸ್ ತಿರುಗೇಟನ್ನು ಕೊಟ್ಟಿದೆ ಸರ್. ಆ ಸುದ್ದಿನ ನೋಡೋಣ ಸರ್. ಆಮೇಲೆ ಸಾಮಾಜಿಕ ಬಹಿಷ್ಕಾರದ ವಿಚಾರದಲ್ಲೂ ಕೂಡ ಬರೋಣ ಸರ್. ಒಂದೇ ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀವಿ ಸರ್.